ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 7ಕ್ಕೆ 15 ನಿಮಿಷ ಕಡಿಮೆ ಐತಿ. ಇನ್ನೂ ನಾನು ಇವಾಗ ವಿಡಿಯೋ ಎಷ್ಟು ಮಾಡಾತೀನಿ. ಎದ್ದಿದ್ದು ಬೆಳಗ್ಗೆ 5:20 ಆಗಿತ್ತು. ಎದ್ದು ಒಂದಷ್ಟು ಕೆಲಸಗಳನ್ನು ಮಾಡೀನಿ. ಅಂಗಳ ಬಾಗ್ಲ, ಮನೆ ಕಸ, ನೀರು ಗುರಿ ಹಾಕೋದು, ಗ್ಯಾಸ್ ಒರೆಸೋದು, ಆಮೇಲೆ ಆಲೂಗಡ್ಡೆ ಕುದಿಸೋದು ಇದಾಗೈತಿ. ಇಷ್ಟು ಮುಗಿಸ್ಕೊಂಡು ತಲೆ ಸ್ನಾನ ಮಾಡಿ ಬಂದೆ ನೋಡ್ರಿ. ಇವತ್ತು ಜನವರಿ 14. ಮೇನ್ ಇವತ್ತು ನಮ್ಮೂರಿಂದ ಜಾತ್ರೆ ಆಕೈತಿ. ಜಾತ್ರೆ ಅಂತಂದ್ರೆ ಊರಾಗ ದೇವ್ರದಲ್ಲ, ಹಳ್ಳದಾಗ ದೇವ್ರೈತಿ ಇಲ್ಲಿ. ಹಿಂಗಾಗಿ ಕೂಡಲ ಸಂಗಮೇಶ್ವರ ಅಂಥೇಳಿ ಹಳ್ಳದಾಗೂ ಅಂದರೆ 2 ಹಳ್ಳ ಕೂಡ್ಯಾವು, ದೊಡ್ಡ ಹಳ್ಳ ಮತ್ತು ಸಣ್ಣ ಹಳ್ಳ. ನಮ್ಮ ಕಡೆ ಅದನ್ನು ದೊಡ್ಡ ಹಳ್ಳ ಸಣ್ಣ ಹಳ್ಳ ಅನ್ನಂಗಿಲ್ಲ. ಅದಕ್ಕೆ ಹಿರಳ್ಳ ಚಿಗಳ್ಳ ಅಂತಾರೆ. ಹಿರಿಹಳ್ಳ ಅಂದ್ರೆ ದೊಡ್ಡ ಹಳ್ಳ, ಅದು ಚಿಗಳ್ಳ ಅಂದ್ರೆ ಸಣ್ಣ ಹಳ್ಳ. ಹೀಗಾಗಿ ಹಿರಳ್ಳ ಚಿಗಳದ್ದು 2 ಕೂಡಿ ಇಲ್ಲೇ ನಮ್ಮೂರ ಹತ್ರನ ಕೂಡ್ಯಾವು. 2 ಹಳ್ಳನೂ ಬಂದು ಕೂಡ್ಯಾವು. ಆ ಹಳ್ಳದಾಗ ಒಂದು ಗುಡಿ ಕಟ್ಸ್ಯಾರ, ಕೂಡಲ ಸಂಗಮೇಶ್ವರಂದು. ಆ ದೇವ್ರದ ಜಾತ್ರೆ ನಡಿತೈತಿ ರೀ ನೋಡ್ರಿ. ಇವತ್ತು ಜಾತ್ರೆ, ತೇರು ಎಲ್ಲ ನಡಿತೈತಿ. ಅದ್ರ ಸಲುವಾಗಿ ನಿನ್ನೆ ಮಾದಲಿ ರೆಸಿಪಿ ನೋಡಿದ್ರಲ್ಲ, ಅದ್ರ ಸಲುವಾಗಿ ಮಾಡಿದ್ದದನ್ನು. ನಮ್ಮ ಕಡೆ ಮಾತ್ರ ಪ್ರತಿಯೊಬ್ಬರ ಮನ್ಯಾಗೂ ಈ ಸಂಕ್ರಾಂತಿಗೆ ಅಂದರೆ ಜನವರಿ 14ಕ್ಕೆ ಮೇನ್ ಅದು ಬೆಳಗ್ಗೆ ನಾಷ್ಟಕ್ಕೆ ದೋಸೆ. ಎಲ್ಲರ ಮನ್ಯಾಗೂ ಪ್ರತಿಯೊಬ್ಬರ ಮನ್ಯಾಗ ಏನು ಚೇಂಜ್ ಅನ್ನಂಗಿಲ್ಲ. ಬೆಳಗ್ಗೆ ನಾಷ್ಟಕ್ಕೆ ದೋಸೆ, ಮಧ್ಯಾಹ್ನಕ್ಕೆ ಮಾದಲಿ. ಅದಕ್ಕೆ ನಿನ್ನೆ ಎಲ್ಲರೂ ಪ್ರಿಪೇರ್ ಮಾಡಿಟ್ಬಿಟ್ಟಿರ್ತಾರೆ. ಇವತ್ತೆಲ್ಲ ಆಗಂಗಿಲ್ಲ ಅಂಥೇಳಿ ಮಾದಲಿ ರೆಸಿಪಿನ ಇವತ್ತು ಸ್ವಲ್ಪ ಅನ್ನ, ಪಲ್ಯ, ಶಾಂಡಿಗೆ, ಮೆಣಸಿನ್ಕಾಯಿ ಅವನ್ನೆಲ್ಲ ಕರೆದು ನೈವೇದ್ಯ ಮಾಡ್ತಾರೆ. ಬೆಳಗ್ಗೆ ಸ್ವಲ್ಪ ಈ ನಾಷ್ಟ ಮುಗಿಸ್ಕೊಂಡು ದೋಸೆನ. ಬರೀ ಇವತ್ತಿನ ವಿಡಿಯೋನ ಹೆಂಗೆ ಹೋಗತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನಂತ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವಂತೂ ಆಲೂಗಡ್ಡೆ ಕುದಿಯಾಕೇನಿ. ಆಲೂಗಡ್ಡೆ ಕುದಾವು ಪೂರ್ತಿ ಅವು. ಇನ್ನು ಮೊದಲೇಕ್ಕೆ ಅಡುಗೆ ಮಾಡಿಬಿಡ್ತಾನೆ. ಇನ್ನೂ ಯಾರು ಎದ್ದಿಲ್ಲ, ಅಡುಗೆ ಮಾಡಿಬಿಡ್ತಾನೆ. ಅಂದ್ರೆ ನಾವು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರೆ ಅప్పుడు ಈ ಬೆಳಗ್ಗೆ ನಾಷ್ಟ ಮುಗಿಸ್ಕೊಂಡು ಅನ್ನಕ್ಕೆ ಮಧ್ಯಾಹ್ನ ಜಾತ್ರೆಗೆ ಹೋಗ್ಬೇಕು. ಅದ್ರ ಸಲುವಾಗಿ ಇವಾಗ ಎಲ್ಲ ಮುಗಿಸ್ಕೊಂಡ್ಬಿಡ್ತೇವೆ. ಏನು ಅಡುಗೆನ ಮಧ್ಯಾಹ್ನ ಹೆಚ್ಚು ಕಮ್ಮಿ 12 ಗಂಟೆ, 12:30, 1 ಗಂಟೆ ಹೆಚ್ಚು ಕಮ್ಮಿ. ಲೇಟ್ ಅಂದ್ರೆ 1-1:30 ಅಂತಂದ್ರೆ ಜಾತ್ರೆಗೆ ಹೋಗ್ತೇವೆ. ಹೀಗಾಗಿ ಇಲ್ಲೇ ಕಾಮ ಹತ್ತಂಗಿಲ್ಲ. ಮಧ್ಯಾಹ್ನ ಅಡುಗೆ ಮಾಡ್ಕೊತ ಕುಂದ್ರದು. ಹಿಂಗಾಗಿ ಪಟ ಅಂತೇಳಿ ಈಗ ಅಡುಗೆ ಮಾಡಿಬಿಡ್ತಾನೆ. ಮಾದಲಿ ಅಂತೂ ನೈವೇದ್ಯದ್ದು ರೆಡಿ ಐತಿ. ಇನ್ನು ಸ್ವಲ್ಪ ಪಲಾವ್ ಮಾಡ್ತಾನೆ. ಅನ್ನ ಮಾಡಿದ್ರೆ ಮತ್ತಿನ್ನು ಸಾರು ಮಾಡ್ಬೇಕು ನಾ. ಅದಕ್ಕೆ ಹೀಗಾಗಿ ಪಲಾವ್ ಮಾಡಿಬಿಡ್ತಾನೆ. ಸ್ವಲ್ಪ ಪಲಾವು, ಏನರ ಒಂದು ಪಲ್ಯ, ಅದ್ರ ಕೂಡ ಸ್ವಲ್ಪ ಶಾಂಡಿಗೆ, ಮೆಣಸಿನ್ಕಾಯಿ ಕರೆದು ಅದು ನೈವೇದ್ಯದ ಮುಗಿಸ್ತಾನೆ ಅಡುಗೆನ. ಆಮೇಲೆ ನಾಷ್ಟಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕು, ಚಟ್ನಿ ಮಾಡ್ಬೇಕು, ದೋಸೆ ಮಾಡ್ಬೇಕು. ಇಷ್ಟು ಮಾಡ್ಬೇಕು ನೋಡ್ರಿ. ಹೆಂಗೆ ಆಕತಿ, ಏನೇನು ಮಾಡ್ತಾನೆ ಅನ್ನೋಂಥದ್ದನ್ನು ನೋಡೋಣ ಬರ್ರಿ. ದೋಸೆ ಹಿಟ್ಟು ನೋಡ್ರಿ ಎಷ್ಟೊಂದು ಮಸ್ತ್ ಬೇತಿ. ಫುಲ್ಲಾಗಿ ಉಬ್ಬಿತ್ತದ. ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇದ್ದೀನಿ. ಫುಲ್ಲಾಗಿ ಉಬ್ಬೈತಿ. ಈಗ ಇದಕ್ಕೆ ನಾನು ರಾತ್ರಿ ಅಂದ್ರೆ ಈಗ ಥಂಡೆಲ್ಲ, ಹೀಗಾಗಿ ರಾತ್ರಿನ ಸೋಡಾ ಹಾಕಿ ಮಲ್ಕೊಂಡಿದ್ದೆ. ಥಂಡಿ ದಿನ ಅಲ್ಲ, ದೌಡು ಉಬ್ಬಂಗಿಲ್ಲ ಅಂಥೇಳಿ. ಉಬ್ಬಿದ್ರನ್ನ ಮಸ್ತ್ ಹಾಕೋ ದೋಸೆ. ಇದಕ್ಕೆ ಏನು ಹಾಕ್ತೇನಪ್ಪ ಅಂದ್ರೆ, ಫಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಸ್ವಲ್ಪ ರವೆ ಹಾಕ್ತೀನಿ. ಉಪ್ಪಿಟ್ಟು ರವೆನ ಇದು. ನಿಮ್ಮ ಹತ್ರ ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ, ಬಾಂಬೆ ರವೆ ಅದೇನಿದ್ರೆ ಅದನ್ನು ಹಾಕೋಬೋದು. ನಾವು ಉಪ್ಪಿಟ್ಟು ರವೆ ಹಾಕೋತೀನಿ. ಆಮೇಲೆ ಸ್ವಲ್ಪ ಹಸಿ ಕಡಲೆಬೇಳೆ ಹಿಟ್ಟು. ಇದನ್ನು ಹಾಕೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ದೋಸೆ ಕಲರ್ ಒಂಥರ ಹೋಟೆಲ್ ಹೋಟೆಲ್ನಾಗ ನೋಡಿರ್ಬೋದು ನೀವು. ಆ ರೀತಿ ಕೆಂಪಗೆ ಕಲರ್ ಬರ್ತಾವೆ. ಆಮೇಲೆ ಇಷ್ಟು ಸಕ್ಕರೆ ಹಾಕಿ ಈಗ ಇದನ್ನು ಚಲೋ ಹೊತ್ನಾಗ ಗಂಟಿಲ್ದೇ ಇರೋಂಗೆ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಫ್ರೆಂಡ್ಸ, ಪೂರ್ತಿ ಈಗ ಚಲೋ ಹೊತ್ನಾಗ ಗಂಟಿಲ್ದೇ ಇರೋಂಗೆ ಚಲೋ ಹೊತ್ನಾಗ ಮಿಕ್ಸ್ ಆಗೈತಿ. ಈ ರೀತಿ ಇರಲಿ. ಬೇಕಂದ್ರೆ ನೀವು ತೆಳು ಮಾಡ್ಕೋಬೋದು. ಆಮೇಲೆ ನೋಡ್ತಾನೆ, ಯಾಕಂದ್ರೆ ರವೆದು ಹಾಕಿಲ್ಲ, ಸ್ವಲ್ಪ ಗಟ್ಟಿ ಆಕತ್ತೇವೆ ಏನೋ ಗೊತ್ತಿಲ್ಲ. ಮಾಡೋ ಹೊತ್ನಾಗ ಅಂದ್ರೆ ದೋಸೆ ಮಾಡ್ತಿರ್ತಾನಲ್ಲ, ಆ ಟೈಮ್ನಾಗ ನೋಡ್ತಾನೆ. ಈಗ ಇದನ್ನಿಷ್ಟ ಬಾಯಿ ಮುಚ್ಚಿಟ್ಟು ಆಲೂಗಡ್ಡೆ ಪಲ್ಯಕ್ಕೆ
ಇವೇನಾಗ್ಯಾವ ಅಂತ ನೋಡ್ತಾರೆ. ಕುದ್ದಾವ ಪೂರ್ತಿ ಸುಡ್ತಾವ ಹಿಡಿಯೋಕ್ಕಾಗಲ್ಲ. ಹಿಂಗೆ ಈಗ ಇವನ್ನ ಸ್ವಲ್ಪ ಇದಕ್ಕೆ ಉಳ್ಳಾಗಡ್ಡಿ ಅದು ರೆಡಿ ಮಾಡ್ಕೊಂಬರ್ತಾನೆ. ಇವಾಗ ಫಸ್ಟ್ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಬರ್ತಾನೆ. ಅದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡು ಬಂದಾನಿ. ಆಮೇಲೆ ಕರಿಬೇವು ಒಂದಿಲ್ಲ, ಇವತ್ತು ಕೊತ್ತಂಬರಿ ಐತಿ. ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಬಿಡೋದು. ಯಾವುದಿಲ್ಲ ಅದನ್ನು ಇಲ್ಲ ಅನ್ಕೊತ ಕುಂದ್ರಕ್ಕಿಂತ ಇದ್ದಿದ್ರಾಗ ರುಚಿಯಾಗಿ ಅಡುಗೆ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋದು ನೋಡಿರಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತೀನಿ. ದೋಸೆಗೆಲ್ಲ ಮಾಡ್ತಾರಲ್ಲ ಆ ಥರ ಆಲೂಗಡ್ಡೆ ಪಲ್ಯ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಕೆಂಪಾಗೋ ಮಾಟ ಫ್ರೈ ಮಾಡ್ಕೋಬೇಕು ನೋಡಿರಿ. ಇದು ಕೆಂಪಾಗ್ಯಾವು. ಈಗ ಒಗ್ಗರಣೆ ಸ್ವಲ್ಪ ಉಪ್ಪು ಹಾಕಿ ಇರ್ತಾನೆ. ಅಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ದೊಡ್ಡ ಮೆತ್ತಗಾಗ್ತದೆ. ಇಲ್ಲ ಅಂದ್ರೆ ದೊಡ್ಡ ಮೆತ್ತಗಾಗಂಗೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಬಿಡ್ತಾನೆ ನಾನು. ಒಂದೆರಡು ನಿಮಿಷ ಅದು ಇಷ್ಟ ಫ್ರೈ ಆಗಲಿ, ಅಷ್ಟೊಳಗೆ ಆಲೂಗಡ್ಡೆ ಸುರ್ಕೊಂಡ್ಬಿಡ್ತಾನೆ ನಾನು. ಇವಾಗ ಸ್ವಲ್ಪ ಫ್ರೈ ಆಗಿ ನೋಡಿದ್ವಿ. ಒಂದೆರಡು ನಿಮಿಷ ಆಯ್ತು. ಉಳ್ಳಾಗಡ್ಡೆ ಎಲ್ಲ ಮೆತ್ತಗಾದಂಗೆ ಆಗ್ಯಾವ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋ ಸಕ್ಕರೆ ಹಾಕೋತಾನೆ ನಾನು. ನಿಮ್ಗೆ ಬೇಕಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಆಮೇಲೆ ಸ್ವಲ್ಪ ಮಸಾಲ ಪುಡಿ, ಗರಂ ಮಸಾಲ ಪೌಡ್ರು. ಇವಾಗ ಇದನ್ನು ಪ್ಲೇಟ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕುದಿ ಒಂದು ಸ್ವಲ್ಪ ಕರಡಲಿ. ಈಗ ಇದಕ್ಕೆ ಆಲೂಗಡ್ಡೆ ಹಾಕ್ತಾನೆ ನಾನು. ಜಸ್ಟ್ ಕೈಲೇ ಸ್ಮ್ಯಾಶ್ ಮಾಡಿ ಹಾಕ್ತಾನೆ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಹಾಕ್ಬೋದು, ಸ್ಮ್ಯಾಶ್ ಮಾಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬಿಡ್ತಾನೆ ನೋಡಿರಿ. ಪಲ್ಯ ರೆಡಿ ಆಗಿದೆ. ಪಲಾವಿಂದೊಂದು ರೆಡಿ ಮಾಡ್ಕೊತಾನೆ. ಇವಾಗ ಇದಕ್ಕೊಂದು ಕುಕ್ಕರ್ ಇಟ್ಟು ನೋಡಿರಿ ಪಲಾವ್ಗೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾನೆ. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ತೀನಿ. ತುಪ್ಪ ಹಾಕಿದ್ರೆ ಪಲಾವ್ ಟೇಸ್ಟ್ ಆಗ್ತೈತಿ. ಯಾರಿಗೆಲ್ಲ ಗೊತ್ತಿರಲ್ಲ, ಒಂದ್ಸರಿ ತುಪ್ಪ ಹಾಕಿ ಪಲಾವ್ ಮಾಡಿ ನೋಡಿ. ಒಂದು ಅರ್ಧ ಎಣ್ಣೆ ಅರ್ಧ ತುಪ್ಪ ಅಷ್ಟು ಹಾಕ್ರಿ. ಇದು ಸ್ವಲ್ಪ ಕಾಯಿಲಿ. ಪಲಾವ್ಗೆ ನಾನು ರುಬ್ಕೊಳಕ್ಕಂಥೇಳಿ ಇಲ್ಲೇ ಒಂದು ಅರ್ಧ ಉಳ್ಳಾಗಡ್ಡಿ, ಆಮೇಲೆ ಅದಕ್ಕೊಂದು 7-8 ಮೆಣಸಿನ್ಕಾಯಿ, ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆಗೆ ಅಂಥೇಳಿ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಸಣ್ಣ ಜೀರಿಗೆ, ಶಾಜೀರಿಗೆ ಅಂತಾರಲ್ಲ, ಶಾಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸ್ಕಾಳು, ಜೀರಿಗೆ ಇಷ್ಟು ತೊಗೊಂಡು ನೋಡಿರಿ. ಹಸಿ ಶುಂಠಿ ಒಂದಿಲ್ಲ, ಹಸಿ ಶುಂಠಿ ಇಲ್ಲ ಇವತ್ತು. ಇಷ್ಟು ಇದನ್ನು ಇದೇನೈತಲ್ಲ ಇದು ರುಬ್ಬಾಕಂತ ತೊಗೊಂಡೇನಿ. ಇದಕ್ಕೆ ಹಾಕ್ತಾನೆ. ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತಾನೆ. ಹಸಿ ಶುಂಠಿ ಒಂದಿದ್ರೆ ಹಾಕೋರಿ. ಹಸಿ ಶುಂಠಿ ಖಾಲಿ ಆಗೈತೆ ನಮ್ಮ ಮನ್ಯಾಗ, ಹಿಂಗಾಗಿ ನಾನು ಇಷ್ಟ ರುಬ್ಬಾಕತ್ತಾನೆ.
ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ. ಇವಾಗ ಎಣ್ಣೆ ಕಾದತಿ, ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾನೆ ನೋಡಿರಿ. ಸ್ವಲ್ಪ ಚಿಟಪಟ ಅನ್ನಲಿ. ಇವಾಗ ಸ್ವಲ್ಪ ಶೇಂಗಾ ಕಾಳು ಹಾಕೋತಾನೆ ನೋಡಿರಿ. ನಿಮ್ಮ ಹತ್ರ ಬಟಾಣಿ ಇದ್ರೆ ಬಟಾಣಿ ಹಾಕೋರಿ, ಹಸಿ ಬಟಾಣಿ ಅಥವಾ ನೆನೆ ಹಾಕೊಂಡು ಮಾಡಿದ್ರೆ ನಡೀತೈತಿ. ನನ್ನ ಹತ್ರ ಇಲ್ಲ, ಹೀಗಾಗಿ ನಾನು ಶೇಂಗಾ ಕಾಳು ಹಾಕ್ತಾನೆ. ಇದು ಸ್ವಲ್ಪ ಕೆಂಪಾಗ್ಬೇಕು. ಈಗ ಒಗ್ಗರಣೆ ಮಾಡ್ತೀನಿ. ಇದು ವೆಜಿಟೇಬಲ್ ಪಲಾವ್ ಅಂತಲ್ಲ, ಎಲ್ಲ ವೆಜಿಟೇಬಲ್ ಇರಲಿಲ್ಲ, ನಾರ್ಮಲ್ ಪಲಾವ್ ಮಾಡಾಕ್ತಾನೆ. ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಅದಕ್ಕೊಂದು ಪಲಾವ್ ಇಲ್ಲಿ ಪುದೀನ ಒಗ್ಗರಣೆಗೆ ಹಾಕೇನಿ. ಉಳಿದದ್ದನ್ನು ರುಬ್ಬಾಕ್ ಹಾಕೇನಿ ಎಲ್ಲ ಮಸಾಲ. ಈಗ ಇದಕ್ಕೆ ರುಬ್ಕೊಂಡಂಥ ಮಸಾಲ ಹಾಕ್ತಾನೆ ನೋಡಿ. ಆಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊತೀನಿ. ಬೆಲ್ಲ ಒಂದು ಹಾಕಬೇಕು. ಬೆಲ್ಲ ಬೇಕಂದ್ರೆ ಸ್ಕಿಪ್ ಮಾಡಿರಿ. ಇದನ್ನು ಚಲೋ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಿಡ್ತಾನೆ ನೋಡಿರಿ. ನಮಗೆ ಅಷ್ಟೊಂದು ಟೊಮೆಟೊ ಬರೀ ಟೊಮೆಟೊ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಅದಕ್ಕೂ ಸ್ವಲ್ಪ ಹುಣಸೆ ಹುಳಿ ಯಾವ ಅಡುಗೆಗಾದರೂ ಇಷ್ಟ ಆಕತಿ. ಹಿಂಗಾಗಿ ಜಾಸ್ತಿ ಹುಣಸೆ ಹುಳಿ ಯೂಸ್ ಮಾಡ್ತಾನೆ ನಾನು. ಆಮೇಲೆ ಈಗ ಅಕ್ಕಿ ಹಾಕ್ತಾನೆ ನೋಡಿ. ತೊಳೆದು ನೆನೆ ಹಾಕ್ಕೊಂಡಿದ್ದೆ. ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದೆ, ಹೀಗಾಗಿ 4 ಗ್ಲಾಸ್ನಷ್ಟು ನೀರು ಹಾಕ್ತಾನೆ ನೋಡಿರಿ. ಇದು 2 ಗ್ಲಾಸ್ ಹಿಡಿತೈತಿ ಒಂದು ಗಿಂಡಿ ನೀರನ್ನ. ಅದರಲ್ಲಿ 2 ಗಿಂಡಿಯಷ್ಟು ನೀರು ಹಾಕಿಬಿಡ್ತಾನೆ. ಇದು ಸ್ವಲ್ಪ ಕುದಿ ಹತ್ತಲಿ. ಇವಾಗ ಇದು ಕುದಿ ಬಂದತ್ ನೋಡ್ರಿ, ಕುದಿ ಹಾಕತ್ತೈತಿ. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ತಾನೆ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾನೆ, ಅಂದ್ರೆ ಘಮ ಮಸ್ತ್ ಇರ್ತೈತಿ. ಚಲೋ ಹೊತ್ನಾಗ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಸಾಕು. ಅಕ್ಕಿ ನೆನೆ ಇಟ್ಟಿದ್ನಲ್ಲ, ಹೀಗಾಗಿ ಒಂದು ವಿಜಿಲ್ ಹಾಕಿಸ್ಬಿಟ್ರೆ ಪಲಾವ್ ರೆಡಿ. ಇಷ್ಟಂತೂ ಅಡಿಗೆ ಆಯ್ತು ನೋಡಿರಿ. ಪಲಾವ್ ಆಯ್ತು, ಆಮೇಲೆ ಪಲ್ಯ ಆಯ್ತು. ಇವಾಗ ಚಾ ಇಟ್ಟನಿ, ಚಾ ರೆಡಿ ಮಾಡ್ಕೊಂಡೇವಿ ಚಾ ಕುಡ್ಯಾಕಂತ ಹೇಳಿ. ಇವಾಗ ಎಲ್ಲರೂ ಎದ್ರು. ನಮ್ಮ ಪ್ರೀತು ಕುಡ್ಯಾಕ ನೋಡ್ರಿ ಆಗಲಿ ಚಾ. ಆಮೇಲೆ ನಮ್ಮ ಮನೆಯವರು. ಆಮೇಲೆ ಇದು ಸ್ವಲ್ಪ ಚಾ ಕುಡಿದು ಚಟ್ನಿ ಮಾಡ್ಬೇಕು. ಚಟ್ನಿ ಮಾಡಿ ಆಮೇಲೆ ಇದನ್ನು ದೋಸೆ ಮಾಡ್ಬೇಕು ನೋಡ್ರಿ. ಬರ್ರಿ ಮೊದಲೇಕಾಯಿ ಚಾ ಕುಡಿತೀವಂತ, ನೀವು ಬರ್ರಿ ಚಾ ಕುಡಿನಂತ. ಚಟ್ನಿ ರೆಡಿ ಆಯ್ತು ನೋಡ್ರಿ. ಒಂದು ದಬ್ರಿಗೆ ಹಾಕಿ ಇಟ್ಕೊಂಡನಿ. ಆಮೇಲೆ ಇಲ್ಲೇ ಸ್ವಲ್ಪ ಶಾಂಡ್ಗೆ ಕರಿಯಾಕಂತ ಹೇಳಿ ಎಣ್ಣೆ ಹಾಕಿ ಇಟ್ಕೊಂಡನಿ. ಶಾಂಡ್ಗೆ ಹಪ್ಪಳ ಅಂದ್ರೆ ಶಾಂಡ್ಗೆ ಏನು ಕರಿಯಂಗಿಲ್ಲ, ಹಪ್ಪಳ ಅಂತ ಕರಿತೇನೆ. ಇಷ್ಟು ಹಪ್ಪಳ ಕರಿದೆ ನೋಡ್ರಿ. ಅಡುಗೆಗೆಲ್ಲ ಹೆಗಲ್ ತೊಳ್ಕೊಂಡು ಇಟ್ಟ ನೋಡ್ರಿ. ಈಗ
ಶಾಂಡ್ಗಿ ಪಲಾವು ಚಟ್ನಿ ಪಲ್ಯ ಎಲ್ಲ ಆಗೈತಿ. ಆಮೇಲೆ ಗ್ಯಾಸ್ ಕಟ್ಟಿನ ಸ್ವಲ್ಪ ಕ್ಲೀನೂ ಮಾಡ್ಕೊಂಬಿಟ್ಟೆ ಎಲ್ಲನೂ. ಇನ್ನು ದೋಸೆ ಒಂದು ಮಾಡ್ಬೇಕು. ಅಷ್ಟರೊಳಗೆ ನಮ್ಮ ನವಿ ಜಳಕ ಮಾಡತ್ತಾನ. ಪೂಜೆ ಮಾಡಿದ್ನು ಅಂತಂದ್ರೆ ಅವಾಗ ಸ್ವಲ್ಪ ಎಡೆ ಮಾಡಿಕೊಡ್ತಾನೆ. ದೇವರಿಗೆ ಎಡೆ ಹಿಡಿತಾನವ. ನಮ್ಮ ಮನೆಯವರು ಹೊಲಕ್ಕೆ ಹೋದ್ರು. ಕಡ್ಲಿ ಹೊಲದ ಮುಂದೆ ಯಾರಿಲ್ಲ ಅಂತೇಳಿ ಹೋದ್ರು ಅವರು. ಹೀಗಾಗಿ ಸ್ವಲ್ಪ ಆಮೇಲೆ ಬಂದು ನಾಷ್ಟನೂ ಮಾಡ್ತಾನೆ, ಆಮೇಲೆ ಎಲ್ಲ ಮಾಡ್ಕೊತಾನೆ ಅಂತಂದು ಹೋಗ್ಯಾರ. ಈಗ ಅವ್ನು ಜಳಕ ಮಾಡತ್ತಾನ, ಪೂಜೆ ಮಾಡ್ತಾನೆ. ನಾಟಿ ಎಡೆ ಮಾಡಿಕೊಟ್ಟು ದೋಸೆ ಮಾಡೋಕ್ಕೆ ಶುರು ಮಾಡ್ಕೊತಾನೆ. ನೈವೇದ್ಯ ಎಲ್ಲ ರೆಡಿ ಮಾಡಿಟ್ಟ ನೋಡ್ರಿ. ನಮಗೆ ಪೂಜೆ ಮಾಡತ್ತಾನ. ಮಾದ್ಲಿ, ಪಲಾವು, ಹಪ್ಪಳ ರೆಡಿ ಮಾಡಿಟ್ಟಾನಿ. ಇನ್ನು ಪಟ ದೋಸೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನಂತ. ಅವ ಎಡಿ ಮಾಡಿಟ್ಟಾನಲ್ಲ, ಹೆಂಗಿದ್ರು ಪೂಜೆ ಮಾಡಿ ಬಂದು ಒಯ್ತಾನೆ ಅವನು ಎಡಿ ಮಾಡೋಕೆ. ಇವಾಗ ಒಂದೇ ದೋಸೆ ಹಾಕ್ತಾನೆ ನೋಡು. ಅದು ದುಬ್ಬಕ್ಕೆ ಬಡಿ ದೋಸೆ ಇದು. ನಿವಾಳಿಸಿಗೆ ಹಾಕ ಸ್ವಲ್ಪ ದಪ್ಪಾಗಿ ಈ ರೀತಿ ಹಾಕೋತಾನೆ. ಇವತ್ತು ಸಂಕ್ರಮಣ ಅಲ್ಲ, ದೋಸೆ ಮಾಡಿ ಮೊದಲೇಕ ನಿವಾಳಿಸಿಗಿದ್ದಾರೆ ಎಲ್ಲರಿಗೂ, ಮನೆಯಾಗಿದ್ದಾರೆ ಎಲ್ಲರಿಗೂ. ಎಷ್ಟೊಂದು ಮಸ್ತ್ ಬಂದತ್ತೆ ನೋಡ್ರಿ ದೋಸೆ. ಒಂಥರ ಅದೇನು ಹೇಳ್ತಾರೆ, ತೂತಾಗಿ ಪೂರ್ತಿ ಹೋಲಾಗಿ ಸ್ಪಾಂಜಿ ಅಂತಾರಲ್ಲ, ಸ್ಪಾಂಜಿ ಥರ ಹಾಕತಿ ದೋಸೆ. ಇದು ಮೊದಲೇ ದೋಸೆ. ಇದು ಏನು ಮಾಡುತ್ತಪ್ಪ ಅಂದ್ರೆ ನಿವಾಳಿಸೋದು ನೋಡ್ರಿ. ಇದು ಇನ್ನು ತಿನ್ನುವಂಥ ದೋಸೆ ಹಾಕೋದು. ಸುತ್ತಲೂ ಎಣ್ಣೆ ಐತಲ್ಲೇ, ಹಿಂಗಾಗಿ ಹೇಳಾಕತ್ತದ. ಸ್ವಲ್ಪ ಎಣ್ಣೆ ಮುರ್ಕೊಂಡ್ಬಿಡಿ, ಆಮೇಲೆ ದೊಡ್ಡ ಹಾಕ್ತಾನೆ. ಇದಷ್ಟು ಮೇಲೆ ಸ್ವಲ್ಪ ಬೆಣ್ಣೆ ಹಾಕ ನೋಡ್ರಿ. ಪ್ರೀತಿಗೆ ಆಲ್ರೆಡಿ ಹೆಚ್ಚಿಕೊಟ್ಟೆ ನೋಡ್ರಿ. ತಿನ್ನಕತ್ತಾನವ. ದೋಸೆನ ನಿವಾಳಿಸಿ ಒಗ್ದಿಲ್ಲ, ಇನ್ನೂ ಐತಿ. ಇನ್ನೂ ನವಿಗೆ ನಿವಾಳಿಸ್ಬೇಕು, ನನಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ನಿವಾಳಿಸ್ಬೇಕಲ್ಲ, ಅದ್ರ ಸಲುವಾಗಿ ಈಗ ಪಟ ಅಂತ ಒಂದೆರಡು ದೋಸೆ ಹಾಕಿ ಕೊಟ್ಬಿಡ್ತಾನೆ. ಸಾಕ ಪೂಜೆ ಇವಾಗ ಮಾಡ್ಯಾನ ನೋಡ್ರಿ ನಮ್ಮ ನವಿ. ಎಡಿ ಮಾಡಿಟ್ಟಾನಿಲ್ಲೇ, ಪೂಜೆ ಎಲ್ಲ ಮುಗಿತೈತಿ. ನಾಷ್ಟ ಮಾಡಕತ್ತಾರೆ ಇವಾಗ ಅವರು.
ಇವಾಗ ನಮ್ಮ ಮನೆಯವ್ರಿಗೆ ದೋಸೆ ನಿವಾಳ್ಸಾತ ನೋಡ್ರಿ. ಈ ನಿವಾಳ್ಸೋಂಥ ಉದ್ದೇಶ ಏನಪ್ಪ ಅಂತಂದ್ರೆ ಈ ಸಂಕ್ರಮಣದ ದಿನ ಕೆಲವೊಂದು ಸಾರಿ ಸರಿ ಬಂದಿರಂಗಿಲ್ಲ ಅಷ್ಟೊಂದು ಅಂಥೇಳಿ ಅಂತಿರ್ತಾರೆ. ಹೀಗಾಗಿ ಯಾವುದೇ ಕೆಟ್ಟ ದೃಷ್ಟಿನೂ ಅವ್ರ ಮೈ ಮೇಲೆ ಬೀಳದೇ ಇರಲಿ ಅನ್ನುವಂಥದ್ದು ವರ್ಷದ ಮೊದಲನೇ ಹಬ್ಬದಾಗ ಈ ದೋಸೆನ ನಿವಾಳಿಸುವಂಥದ್ದು ಒಂದು ಪದ್ಧತಿ. 4 ಜನಕ್ಕೂ ನಾವು ನಿವಾಳಿಸ್ಕೊಂಡು ಇವಾಗ ಈ ದೋಸೆನ ಮಾಳ್ಗಿ ಮೇಲೆ ಒಗಿಬೇಕು ನೋಡ್ರಿ. ಎಡಗೈಲೇ ನಿವಾಳಿಸಿ ಬೆನ್ನಿಗೆ ಬಡೋದು ಅದನ್ನು ಮಾಳ್ಗಿ ಮೇಲೆ ಒಗಿಯುವಂಥದ್ದು ಈಗ ದೋಸೆನ. ಮಸಾಲೆ ದೋಸೆ ರೆಡಿ ಮಾಡತ್ತ ನೋಡ್ರಿ. ಮತ್ತೀಗ ಖಾರ ಹಚ್ಚಿ ಮಸಾಲೆ ದೋಸೆ ಅಂದ್ರೆ ಮಿಜ್ಜಿಗಾರ ಇರ್ತದಲ್ಲ ನಮ್ಮದು, ಅದನ್ನು ಹಚ್ಚಿ ದೋಸೆ ಮಾಡಿಬಿಡೋದು. ಕಲ್ಲರ್ ನೋಡ್ರಿ ಎಷ್ಟೊಂದು ಮಸ್ತ್ ಬಂದೈತಿ. ಫ್ರೆಂಡ್ಸ್ ಎಲ್ಲರಿಗೂ ನಾಷ್ಟ ಮಾಡಿಕೊಟ್ಟಿದ್ದಾತ. ಈಗ ನಾನು ಹಚ್ಕೊಂಡು ನೋಡ್ರಿ ನಾಷ್ಟಕ್ಕೆ ದೋಸೆ, ಚಟ್ನಿ, ಪಲ್ಯ. ದೋಸೆ ಮಾತ್ರ ಮಸ್ತ್ ಬಂದವು. ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡೇನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇನ್ನು ಇದರ ಮುಂದಿನ ಜಾತ್ರೆ ವೀಡಿಯೋ ನಾಳೆ ವೀಡಿಯೋದಾಗಿರ್ತೈತಿ. ಎಲ್ಲರೂ ನಾಳಿನ ವೀಡಿಯೋನ ವಾಚ್ ಮಾಡಿರಿ.